ಮೂಕನಾಗಬೇಕು ಜಗದು ವಾಕ್ಯಾಗಿರಬೇಕು ಕಾಕ ಬುದ್ಧಿ ಕಡೆ ಗಾಯಿಸಲಾರದೆ ಕಾಕ ಬುದ್ಧಿ ಕಡೆ ಗಾಯಿಸಲಾರದೆ ಲೋಕದ ಗೊಡವೆ ನಿನಗ್ಯಾಕಬೇಕು ಮೂಕನಾಗಬೇಕು ಜಗದು ವಾಕ್ಯಾಗಿರಬೇಕು. ಮಲ್ಲಿ ನುಡಿಗಳು ಹೇಳ್ತಾರೆ, ಮೂಕನಾಗಬೇಕು ಜಗದಳು ಜ್ವಾಕ್ಯಾಗಿರಬೇಕು. ಜಗತ್ತಿನೊಳಗೆ ನೀವು ಒಳ್ಳೆ ಅನಿಸ್ಕೋಬೇಕಾಗಿತ್ತು ಅಂದ್ರೆ, ನಾಲ್ಕು ಮಂದಿಗೆ ಹೌದು ಅನಿಸ್ಕೋಬೇಕಾಗಿತ್ತು ಅಂತಂದ್ರೆ, ಮಾತಾಡಕ್ಕೆ ಬರ್ತಿತ್ತು ಅಂದ್ರೆ ಚಲೋ ತಂಗ ಮಾತಾಡು, ಇಲ್ಲಾಂದ್ರೆ ಏನಂತಾರ ಅವರು, ಮೂಕನಾಗಿದ್ದು ಬಿಡಪ್ಪ. ಕಾಕ ಬುದ್ಧಿ ಕಡೆ ಗಾಯಿಸಲಾರದೆ ಲೋಕದ ಗೊಡವೆ ನಿನಗೆ ಯಾಕಬೇಕು. ನಿನ್ನಲ್ಲಿ ಒಂದಿಷ್ಟು ಕೆಟ್ಟ ವಿಚಾರಗಳದಾವ, ಆ ಕೆಟ್ಟ ವಿಚಾರಗಳನ್ನು ಹೊರಗಡೆ ಹಾಕ್ಲಾರ್ದಂಗ ಹೊರಗಡೆ ಹಾಕಿ ಲೋಕದ ಕಡೆಯಿಂದ ನಾಲ್ಕು ಮಾತುಗಳನ್ನು ಆಡಿಸ್ಕೊಳ್ಳೋದಕ್ಕಿಂತ ಮೂಕನಾಗಿದ್ದು ಬಿಡು. ಅದಕ್ಕೆ ನಮ್ಮ ಹಿರಿಯರು ಹೇಳ್ಕೊಂಡು ಬಂದ ಗಾದಿ ಮಾತು ಬೆಳ್ಳಿ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳ್ತಾರೆ. ಮೌನಕ್ಕೆ ಬಂಗಾರದಂತ ಕಿಮ್ಮತ್ತದ. ಅದಕ್ಕೆ ಕಡ್ಕೊಂಡು ಮಡಿವಾಳಕ್ಕೂ ಹೇಳ್ತಾನೆ ಮುಂದೆ ನುಡಿವಾಳ. ಮಾತು ಕಲಿಬೇಕು ಮಾತಿನ ಮಕ್ಕ ತಿಳಿಬೇಕು, ಮಾತು ಕಲಿಬೇಕು ಮಾತಿನ ಅರ್ಥ ತಿಳಿಬೇಕು, ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಕೋತಿ ಹಂಗ ಹತ್ತಿರಬೇಕು. ಮೂಗುನ ಮಾತು ಕಲಿಯಬೇಕು, ಮಾತು ಕಲಿಬೇಕು. ಇಲ್ಲಾಂದ್ರ ಮಾತು ಯಾರು ಕಲ್ತಿರ್ತಾರಲ್ಲ ಆ ಮಾತು ಕಲ್ತವ್ರ ಜೊತೆಗೆ ಕೋತಿ ಹಂಗ ಬೆಣ್ಣು ಹತ್ತಬೇಕು ಅಂತ. ಮಾತಿನ ಅರ್ಥ ತಿಳ್ಕೋಬೇಕು, ಮಾತಿನ ಅರ್ಥ ತಿಳ್ಕೊ ಇಲ್ಲ ಅಂದ್ರ ಯಾರು ಚಲೋ ಮಾತುಗಳನ್ನ ಮಾಡ್ತಿರ್ತಾರಲ್ಲ ಅವ್ರ ಬೆಣ್ಣು ಹೆಂಗೆ ಹತ್ತಬೇಕಂತ, ಕೋತಿ ಹೆಂಗೆ ಬೆಣ್ಣು ಹತ್ತಬೇಕಂತ. ಯಾಕೆ ಕೋತಿ ಉದಾಹರಣೆ ಕೊಟ್ಟ ಅಂದ್ರೆ, ಹಿಂದಕ್ಕೆ ಅವಾಗ ಹಳ್ಳಿ ಒಳಗೆ ಕೋತಿ ಆಡ್ಸೋರು ಅಂತ ಬರ್ತಿದ್ರು, ಗೊತ್ತಂದ್ರೆ ಇವಾಗೆಲ್ಲ ಏನು ಬಿಡ್ರಿ ಮೊಬೈಲ್ನಾಗೆಲ್ಲ ಬಂದ್ಬಿಟ್ಟು ಹಂಗಾಗಿ ಹೊರಗಿನ ಜನ ಗೊತ್ತಿಲ್ಲ, ಅವರು ಆಡ್ಸೋರು ಬರೋದು ಬಿಟ್ಬಿಟ್ಟಾರೆ. ಏನು ಕೋತಿ ಆಡ್ಸೋರು ಬರ್ತಿದ್ರಲ್ಲ, ಮುಂದೆ ಮಾಲಕ್ ಹೊಂಟ ಅಂದ್ರೆ ಹಿಂದಿಂದ ಕೋತಿ ಬೆಣ್ಣು ಹತ್ತಿತ್ತು. ಹೆಂಗೆ ಬೆಣ್ಣು ಹತ್ತಿತ್ತು, ತುಣುಕೊಂದಿಟ್ಟು ರೊಟ್ಟಿ ಹಾಕ್ತಾನೆ ಅನ್ನ ಹಾಕ್ತಾನೆ ಅನ್ನುವ ಕಾರಣಕ್ಕೋಸ್ಕರವಾಗಿ ಆ ಮಾಲಕನ ಬೆಣ್ಣು ಒಟ್ಟ ಬಿಡ್ತಿದ್ದಿಲ್ಲ ಅದು ಕೋತಿ. ಹಂಗ ಕೋತಿ ಹೆಂಗ ಮಾಲಕನ ಬೆಣ್ಣು ಹತ್ತದಲ್ಲ, ಹಂಗ ಚಲೋ ಚಲೋ ಮಾತುಗಳನ್ನು ಯಾರು ಆಡ್ತಿರ್ತಾರಲ್ಲ ಅವ್ರ ಬೆಣ್ಣ ಕೋತಿ ಬೆಣ್ಣು ಹತ್ತಿದಂಗೆ ಹತ್ತಬೇಕು ಅಂತ ಹೇಳ್ತಾರ. ಇದು ಮುಂದೆ ನುಡಿವ. ಮೂಕನಾಗಬೇಕು ಜಗದಳು ಜ್ವಾಕ್ಯಾಗಿರಬೇಕು, ಮೂಕನಾಗಬೇಕು ಜಗದಳು ಜ್ವಾಕ್ಯಾಗಿರಬೇಕು, ಕಾಕ ಬುದ್ಧಿ ಕಡೆ ಗಾಯಿಸಲಾರದೆ ಲೋಕದ ಗೊಡವೆ ನಿನಗ್ಯಾಕಬೇಕು, ಮೂಕನಾಗಬೇಕು ಜಗದಳು ಜ್ವಾಕ್ಯಾಗಿರಬೇಕು. ತತ್ವ ಕಲಿಬೇಕು ತತ್ವದ ಅರ್ಥ ತಿಳಿಬೇಕು, ತತ್ವ ಕಲಿಬೇಕು ತತ್ವದ ಅರ್ಥ ತಿಳಿಬೇಕು, ತತ್ವಬಲ್ಲ ಮಹಾಜ್ಞಾನಿಯ ಕೂಡ ತತ್ವಬಲ್ಲ ಮಹಾಜ್ಞಾನಿಯ ಕೂಡ ಕತ್ತಿ ಹಂಗ ಹತ್ತಿರಬೇಕು. ಮೂರುಗಳಿಗೆ ತತ್ವ ಕಲಿಯಬೇಕು, ತತ್ವ ಬಲ್ಲ ಮಹಾಜ್ಞಾನಿಯ ಕೂಡ ಕತ್ತಿ ಹಂಗ ಬಣ್ಣ ಹತ್ತಬೇಕು. ಒಂದಿಷ್ಟೆಲ್ಲಾದ್ರೂ ತತ್ವ ಪದಗಳನ್ನು ಹೇಳ್ತಿರ್ತಾರೆ. ವೀರಭದ್ರನ ಜಾತ್ರೆ ನಡೆದಾಗ ಅಲ್ಲಿ ಪುರವಂತರು ಒಡಪುಗಳನ್ನು ಹೇಳ್ತಿರ್ತಾರೆ. ಒಡಪುಗಳನ್ನ ಅರ್ಥ ಮಾಡ್ಕೋಬೇಕು ಅಥವಾ ತತ್ವಗಳನ್ನು ತಿಳ್ಕೋಬೇಕು.
ತತ್ವಗಳನ್ನ ತಿಳ್ಕೋ, ತತ್ವದ ಅರ್ಥ ತಿಳ್ಕೋ. ತತ್ವದ ಅರ್ಥ ತಿಳ್ಕೊಳಕ್ ಆಗದಿದ್ರೆ ಯಾರು ತತ್ವಗಳನ್ನ ತಿಳಿಸಿ ಹೇಳ್ತಿರ್ತಾರಲ್ಲ ಅವ್ರು ಹೆಂಗ್ ಹತ್ತಬೇಕಂತ, ಹತ್ತಿ ಹೆಂಗ ಬೆಣ್ಣ ಹತ್ತಬೇಕಂತ. ಅಲ್ಲಿ ಕೋತಿ ಉದಾಹರಣೆ ಕೊಟ್ಟ, ಇಲ್ಲಿ ಹತ್ತಿ ಉದಾಹರಣೆ ಕೊಟ್ಟ. ಯಾವ ಮನುಷ್ಯನ ಉದಾಹರಣೆಯನ್ನು ಕೊಡ್ಲಿಲ್ಲ. ಯಾಕೆ ಕಡ್ಕೊಂಡು ಮಡಿಯಪ್ಪನಿಗೆ ಗೊತ್ತದ ಮನುಷ್ಯ ನಂಬಿಗಸ್ತ ಪ್ರಾಣಿ ಅಲ್ಲ, ನೀವು ಯಾವಾಗ ಹೊಳೆ ಬರ್ತಾನಂತದ್ದು ಗೊತ್ತಿಲ್ಲ. ಈ ಮನುಷ್ಯನ ಯಾರು ಸಹಿತ ನಂಬಿಗಸ್ತ ಪ್ರಾಣಿ ಅಲ್ಲ ಅನ್ನುವ ಕಾರಣಕ್ಕೆ ಇವನು ಎರಡ ಕಡೆ ಉಪಯೋಗ ಮಾಡ್ತಾರೆ ಮನುಷ್ಯನ ಫೋಟೋ. ಎಲ್ಲೆಲ್ಲಿ? ಬಸ್ ಸ್ಟ್ಯಾಂಡ್ನಾಗ ಅಂತ ತಂದ್ರಿ ಬಸ್ ಸ್ಟ್ಯಾಂಡ್ನಾಗ ಮಹಿಳೆಯರ ಪುರುಷರ ಅಲ್ಲಿ ಫೋಟೋ ಹಚ್ಚಿರ್ತಾರೆ ನೋಡ್ರಿ. ನೀವು ಅಲ್ಲಿ ಅಟ ಲಾಯಕ್ ಹಚ್ಚು. ಈ ಮನುಷ್ಯ ಎಲ್ಲಿಯೂ ಲಾಯಕ್ ಅಲ್ಲ ಅನ್ನೋ ಕಾರಣಕ್ಕೆ ಪ್ರಾಣಿಗಳ ಉದಾಹರಣೆ ಕೊಟ್ಟ. ಇಲ್ಲಿ ಕತ್ತಿ ಉದಾಹರಣೆ ಯಾಕೆ ಕೊಟ್ಟ ಅಂತಂದ್ರೆ ಅವಾಗ ಹಿಂದೆ ಕತ್ತಿ ಇಟ್ಕೊಂಡು ಬರ್ತಿದ್ರು. ಊರಾಗ ಏನಾದ್ರು ಒಂದಿಷ್ಟು ವಜ್ಜಿ ಸಾಮಾನು ಹೊರಿಸಬೇಕಾದ್ರೆ ಆ ಕತ್ತಿ ಮೇಲೆ ಹೊರಿಸಿದ್ರು, ಮುಂದೆ ಹೋಗ್ತಿದ್ದ ಮಾಲಕ ಹಿಂದಿಂದ ಕತ್ತಿ ಬೆಣ್ಣ ಹತ್ತಿರ್ತಾರೆ. ಹಂಗ ಯಾರು ಚಲೋ ತತ್ವಗಳನ್ನು ಹೇಳ್ತಿರ್ತಾರ, ತತ್ವದ ಮಾತುಗಳ ತಿಳ್ಕೋ, ಇಲ್ಲ ಅಂದ್ರೆ ತತ್ವಗಳನ್ನು ಹೇಳುವಂತವರ ಬೆಣ್ಣ ಕತ್ತಿ ಬೆಣ್ಣ ಹತ್ತಿದಾಗ ಹತ್ತು ಅಂತ ಹೇಳ್ತಾರೆ. ಕೊನೆ ನುಡಿಯ ಆಶಯ ನಳಿಬೇಕು, ಮನಸ್ಸಿನ ಬೇಸಿಗೆ ತೊಳಿಬೇಕು. ಆಶಯ ನಳಿದು ಬೇಸಿಗೆ ತೊಳೆದು, ಆಶಯ ನಳದು ಮನ ಬೇಸಿಗೆ ತೊಳೆದು, ಈಶ ಮಹಾಂತನ ಪಾದ ಹಿಡಿಬೇಕು. ಮೂಕನಾಗಬೇಕು, ಜಗದೊಳು ಜಾಗ್ಯಾಗಿರಬೇಕು. ಜಗದೊಳು ಜಾಗ್ಯಾಗಿರಬೇಕು. ಜಗದೊಳು ಜಾಗ್ಯಾಗಿರಬೇಕು. ಕೊಡ್ರಿ ಒಂದಿಷ್ಟು ಅವ್ರನ್ನ ಕಂಚ ಕೊಟ್ಟರೆ ಬಂದಿದ್ದು ಅಟ್ಲೀಸ್ಟ್ ಜೋರಾಗಿ ಚಪ್ಪಳ ಕೊಟ್ರಿ ಅಂತ ಕೇಳಕತ್ತೀನಿ. ಆಶೆ ಅಳಿಯಬೇಕು, ಮನಸ್ಸಿನ ಹೇಸಿಗೆ ತೊಳಿಬೇಕು. ಆಶೆ ಅಳೆದು ಮನ ಹೇಸಿಗೆ ತೊಳೆದು ಈಶ ಗುಡ್ಡದ ಮಹಂತನ ಪಾದ ಹಿಡಿಬೇಕು ಅಂತ ಹೇಳ್ತಾನೆ ಕಡ್ಕೊಂಡು ಮಡಿವಾಳನವರು. ನಿನ್ನಲ್ಲಿ ಒಂದಿಷ್ಟು ಆಸೆಗಳದಾವ. ಆಸೆಗಳು ಹೇಳ್ತಾರಲ್ಲ, ಅತಿ ಆಸೆ ಗತಿಗೇಡು ಅಂತ. ಆಸೆಗಳು ಇರಬೇಕು, ಇಲ್ಲ ಅಂತ ಹೇಳಂಗಿಲ್ಲ. ಆಸೆ ಅತಿ ಆಸೆ ಇರಬಾರ್ದು ಅಂತಾರ. ಆಸೆಗಳು ಸ್ವಲ್ಪ ಮಟ್ಟಿಗೆ ಇರಬೇಕು ಅನ್ನುವ ಕಾರಣಕ್ಕೆ ಅದರೊಳಗೆ ಹೆಚ್ಚಾಗಿ ತಾಯಿಂದರಿಗೆ ಆಸೆಗಳು ಮಾಡಿರ್ತಾವಂತ. ಆ ಅತಿಯಾದ ಆಸೆಗಳು ಇರಬಾರ್ದು ಅನ್ನುವ ಕಾರಣಕ್ಕೆ ಉಡಿ ತುಂಬಾಗೊಮ್ಮೆ ಅಡಿಕೆ ಹಾಕಿರ್ತಾರೆ ನೋಡಿ ಮುಡಿ ಒಳಗೆ. ಹೌದಿಲ್ರಿ? ಅಡಿಕೆ ಎಟ್ಟಾಗಲಿ ಇರ್ತದ, ಹಂಗ ಎಷ್ಟ ಯವ ಅದಕ್ಕೂ ಹೂ ಅಂತಾರೆ ನೋಡಿ. ಎಟ್ಟಿರ್ತೈತವ? ಇಷ್ಟ ಇರ್ತದ. ಹೆಣ್ಣು ಮಕ್ಕಳ ಆಸೆಗಳು ಅತಿಯಾದಾಗೊಮ್ಮೆ ಇವನಲ್ಲಿ ಒಂದಿಷ್ಟು ಆಸೆಗಳು ಜಾಸ್ತಿ ಆದಾಗೊಮ್ಮೆ ಇವ ಟೇಬಲ್ಗೆ ಮ್ಯಾಗ ಬರುವಂಥ ರೊಕ್ಕಕ್ಕೆ ಆಸೆ ಪಡೋಕ್ಕಿಂತ ಟೇಬಲ್ ಕೆಳಗೂ ಕೈ ಚಾಚಕತ್ತ. ಭ್ರಷ್ಟಾಚಾರ ಲಂಚತನ ಜಾಸ್ತಿ ಆಗ್ಲಿಕ್ಕೆ ಕಾರಣ ಮನೆಯೊಳಗಿರ್ತಕ್ಕಂಥ ತಾಯಿ ಆಸೆಗಳು ಜಾಸ್ತಿ ಆಗಕತ್ತವ ಅನ್ನೋ ಕಾರಣಕ್ಕೆ ಉಡಿ ತುಂಬಾಗೊಮ್ಮೆ ನಿಮಗೆ ಎಚ್ಚರ ಮಾಡ್ತಾರ, ನಿನ್ನ ಆಸೆಗಳು ಅಡಿಕೆಯಷ್ಟೇ ಇರಬೇಕು ಅಂತ ಉಡಿ ತುಂಬಾಗೊಮ್ಮೆ ಅಡಿಕೆ ಹಾಕ್ತಾರ ಒಂದು ಮುಡಿ ಒಳಗೆ. ಯಾವುದನ್ನು ಸುಮ್ಮನೆ ಮಾಡಿಲ್ಲ. ಎಲ್ಲದಕ್ಕೂ ತನ್ನದೇ ಆಗಿರ್ತಕ್ಕಂಥ ಒಂದು ಹಿನ್ನೆಲೆದ, ತನ್ನದೇ ಆಗಿರ್ತಕ್ಕಂಥ ಒಂದು ತತ್ವವನ್ನು ಅಳ್ಕೊಡ್ಕೊಂಡು ಬಂದದ. ಅದಕ್ಕೆ ಹೇಳ್ತಾರೆ, ಆಸೆ ಅಳೆದು ಮನ ಹೇಸಿಗೆ ತೊಳೆದು ಗುಡ್ಡದ ಮಹಂತನ ಪಾದ ಹಿಡಿಬೇಕು ಅಂತ ಹೇಳ್ತಾರೆ. ಅದರೊಳಗೆ ನಿನಗ ಪರಮಾತ್ಮನ ಜೊತೆಗೆ ಸಂಪರ್ಕ ಆಗಬೇಕಾಗಿತ್ತು, ಭಗವಂತನ ಸಾಕ್ಷಾತ್ಕಾರ ಆಗಬೇಕಾಗಿತ್ತು ಅಂತಂದ್ರೆ ಆಸೆಯನ್ನೆಲ್ಲ ಬಿಟ್ಟು ನಿಸ್ವಾರ್ಥದಿಂದ ಭಗವಂತನ ಜೊತೆಗೆ ನಾವು ಸಂಪೂರ್ಣವಾಗಿ ಶರಣಾಗತಿ ಭಾವದಿಂದ ಬಂದದ್ದಕ್ಕೆ ಆಯ್ತು ಅಂದ್ರೆ ಭಗವಂತನ ಸಾಕ್ಷಾತ್ಕಾರ ಆಕತಿ ಅನ್ನುವ ಕಾರಣಕ್ಕೆ ನಾವು ಮಲ್ಲಿಕಾರ್ಜುನ ಅಂಗಳದಲ್ಲಿ ಕೂತ್ಕೊಂಡು ಪ್ರವಚನವನ್ನು ಮಾಡಾಕತ್ತೀವಿ.